ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಹಾಗೂ ಇನ್ಸ್ಟಾ ಪೇಜ್ಗೆ. ಸೊ ಇವತ್ತು ನಾನು ಹೋಗ್ತಾ ಇರೋದು ತೋಟಗಾರಿಕೆಯಲ್ಲಿ ನಡೀತಿರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ. ಸೊ ಎಂದಿನಂತೆ ಪ್ರತಿ ವರ್ಷವೂ ನಡೆಯುವಂಥ ಈ ಫಲಪುಷ್ಪ ಪ್ರದರ್ಶನ ಈ ವರ್ಷ ಕೂಡ ನಡೀತಾ ಇದೆ. ಸೊ 3 ದಿನ ಇರುವಂತಹ ಈ ಫಲಪುಷ್ಪ ಪ್ರದರ್ಶನಕ್ಕೆ ನಾನು 2ನೇ ದಿನಕ್ಕೆ ಹೋಗ್ತಿರುವಂಥದ್ದು. ನೋಡ್ತಾ ಇದ್ದೀರಾ, ಒಂದು ಜಾತ್ರೆಗೆ ಸೇರೋಷ್ಟೇ ಜನ ಆಗ್ಬಿಟ್ಟಿದ್ರು. ಅದರೊಳಗೂ ನಾನು ಹೋಗಬೇಕಾದ್ರೆ 9 ಗಂಟೆ ಆಗಿತ್ತು, ಆದರೂ ಇಷ್ಟೆಲ್ಲ ಜನ ಇದ್ದಿದ್ರು. ಅದೇ ನೋಡೋಕ್ಕೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಜನ ಎಲ್ಲರೂ ಹೋಗಿರ್ತಾರೇನೋ ಅಂತ, ಬಟ್ ಜನ ಸಿಕ್ಕಿದ್ರು, ಅದು ಸಿಕ್ಕಾಬಟ್ಟೆ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಸೊ ಜನ ಇದ್ದಾಗ ವಿಡಿಯೋಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಈ ವರ್ಷ ಯಾರ್ಯಾರು ಹೋಗಿದ್ರಿ ಮಿಸ್ ಮಾಡದೆ ಕಮೆಂಟ್ ಹಾಕಿ, ಜೊತೆಗೆ ಏನೇನು ಪರ್ಚೇಸ್ ಮಾಡಿದ್ರಿ, ಏನೇನು ತಿಂದ್ರಿ ಅಂತ ತಪ್ಪದೆ ಕಮೆಂಟ್ ಹಾಕಿಬಿಡಿ. ಸೊ ಜೊತೆಗೆ ಸುಮಾರು ಅಂಗಡಿಗಳು ಬಂದಿದ್ವು. ನೋಡ್ತಾ ಇದ್ದೀರಾ ನೀವೇ ಎಷ್ಟೆಲ್ಲ ಅಂಗಡಿ ಬಂದಿದ್ವು ಅಂತ ಹೇಳಿ. ಅದರೊಳಗೂ ಇಲ್ಲಿ ಕೃಷಿ ಮೇಳ ಅಂತ ಹೇಳಿದಾಗ ಗಿಡಗಳು ಮೇಯ್ನು. ಸೊ ನೋಡ್ತಾ ಇದ್ದೀರಾ ಎಷ್ಟು ಗಿಡಗಳಿದ್ದಾವೆ ಅಂತ ಹೇಳಿ. ಎಲ್ಲ ತರಹದ ಗಿಡಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಮಾವಿನ ಗಿಡ, ಎಲ್ಲ ಟೈಪ್ಸ್ ಆಫ್ ಮಾವಿನ ಗಿಡ, ಹಲಸಿನ ಹಣ್ಣಿನ ಗಿಡ, ಲಿಂಬುಲಿ ಎಷ್ಟೆಲ್ಲ ಗಿಡಗಳಿದ್ವು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಪ್ರತಿ ವರ್ಷ ಬಂದಾಗೂ ಒಂದೊಂದು ವೆರೈಟೀಸ್ ಬಂದುಬಿಡ್ತದೆ. ಸೊ ಇಲ್ಲಿ ಮೇಯ್ನಾಗಿ ಕೃಷಿಕರಿಗೋಸ್ಕರನೇ ಎಷ್ಟೋ ಒಂದು ವಸತಿ ಇಲ್ಲಿ ಮಾಡಿರೋವಂಥದ್ದು. ಸೊ ಎಷ್ಟೋ ಒಂದು ಶಾಪ್ಸು ಕೃಷಿಕರಿಗಂತಲೇ ಇದ್ದಿತ್ತು. ಸೊ ನೋಡ್ತಾ ಇದ್ದೀರಾ, ನಾನು ಹೋಗ್ಬೇಕಾದ್ರೆ ಸುಮಾರು ಜನ ಮಾತಾಡಿಸ್ತಾ ಇದ್ರು, ಖುಷಿ ಆಯಿತು. ಹಾಗೆ ಅಕ್ಕ ಅಂತ ಕಂಡಿಡಿದ್ರು, ಯೂಟ್ಯೂಬರ್ ಅಂತ ಕಂಡಿಡಿದ್ರು, ಅದೊಂದು ಸಖತ್ ಖುಷಿ ಆಯಿತು. ಅದರೊಳಗೂ ಮೇಯ್ನ್ ಇದೇ ಬೇಕಾಗಿರೋದಲ್ವ. ಯಾಕಂದರೆ ನಾವು ಯಾರೋ ಒಬ್ಬರು ಕಂಡುಹಿಡಿತಿದ್ದಾರೆ ಅಂದರೆ ನಮಗೂ ಒಂದು ಖುಷಿಯು, ಯಾರೇ ನಮ್ಮನ್ನು ಕಂಡುಹಿಡಿತಿದ್ದಾರೆ, ಸೊ ನಾವು ಯಾರಂತ ಗೊತ್ತಾಗ್ತಾ ಇದೆ ಅಂತ ಹೇಳ್ಕೊಂಡು. ಸೊ ನೋಡ್ತಾ ಇದ್ದೀರಾ ಎಲ್ಲ ಅಂಗಡಿలో ಫುಲ್ ಪರ್ಚೇಸಿಂಗು. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೀಜ ಸೆಕ್ಷನ್ನು. ಸೊ ಏನು ಸೀಡ್ನ ತೊಗೊಂಡು ಹಾಕಿ ಗಿಡ ಮಾಡ್ಬೋದು. ಹಾಗೆ ಅದರೊಳಗೆ ಸುಮಾರು ನಾನು ಕೇಳ್ಪಟ್ಟಿದ್ದೆ, ಸ್ವಲ್ಪ ಈಗ ನೀವು 10 ಸೀಡ್ ಹಾಕಿದರೆ ಅದರೊಳಗೆ ಒಂದು 2-3 ಅಷ್ಟೇ ಬರುತ್ತೆ, ಎಲ್ಲದೂ ಪಕ್ಕ ಬರ್ತದೆ ಅನ್ನೋದೇನಿರಲ್ಲ. ಹಾಗೆ ನೋಡ್ತಾ ಇದ್ದೀರಾ ಬುಕ್ಕಿನ ಸ್ಟಾಲು. ಸೊ ನನಗೆ ಅದೇ ಅನ್ನಿಸ್ತು, ಒಂದು ಕಾಲದಲ್ಲಿ ಇತ್ತು, ಒಂದು 5-6 ಬುಕ್ಕಿನ ಸ್ಟಾಲ್ ಇತ್ತು. ಈ ಸಲ ನಾನು ನೋಡಿದಾಗ ಬರೀ 1-2 ಬುಕ್ಕಿನ ಸ್ಟಾಲ್ ಇತ್ತು. ಅದೇ ನೋಡಿದಾಗ ವಿಚಿತ್ರ ಅನ್ನಿಸ್ತು ನೋಡಿ. ತಿಂಡಿಗೆ, ಆಟ ಸಾಮಾನಿಗೆ, ಇದಕ್ಕೆಲ್ಲ ಇರೋ ವ್ಯಾಲ್ಯೂ ಪುಸ್ತಕಕ್ಕಿಲ್ಲ ಅಂತ ಹೇಳಿ. ಹಾಗೆ ಒಂದಿಷ್ಟು ಮನೆ ಗೃಹೋಪಯೋಗ ವಸ್ತುಗಳೆಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಉಪ್ಪಿನಕಾಯಿ ಮಾಡ್ತಾಯಿದ್ರು. ಎಲ್ಲ ನೋಡಿದಾಗ ಏನಾದರೂ ತಿನ್ನಬೇಕಲ್ಲ ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡಲಿ, ತುಂಬ ಲೇಟ್ ಆಗಿಬಿಟ್ಟಿತ್ತು. 9 ಗಂಟೆ ಆಲ್ರೆಡಿ ಹೊರಡಬೇಕಾದ್ರೆ. ಸೊ ಇಲ್ಲಿಗೆ ಬರಬೇಕಾದ್ರೆ 9:05 ಆಗಿಬಿಟ್ಟಿತ್ತು. ಸೊ 9:05ರಿಂದ 10 ಗಂಟೆ ಒಳಗೆ ಇಡೀ ಎಲ್ಲನೂ ಕಂಪ್ಲೀಟ್ ಮಾಡಬೇಕಿತ್ತು. ಹಾಗಾಗಿ ಸುಮಾರು ಲೇಟ್ ಆಗಿಬಿಟ್ಟಿತ್ತು. ಸೊ ನಾನೆಷ್ಟು ವಿಡಿಯೋಸ್ ಮಾಡೋ ಅಷ್ಟರೊಳಗೆ ಇಷ್ಟೊತ್ತಾಯಿತು. ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಫುಲ್ ಶಾಪ್ಗಳು, ಫುಲ್ ಖರೀದಿ ಮಾಡ್ತಾಯಿದ್ರು, ಎಲ್ಲರೂ ಫುಲ್ ತಿಂತಾಯಿದ್ರು. ಹೋಗೋಕ್ಕೂ ಮುಂದೆ ಜಾಗನೇ ಸಿಗ್ತಾ ಇರಲಿಲ್ಲ. ಅದರೊಳಗೆ ವಿಡಿಯೋ ಮಾಡೋದ್ರೊಳಗೆ ನನಗೆ ಹೋಗೋ ದಾರಿನೂ ಕ್ಲೀನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಸೊ ನೋಡ್ತಾ ದಿನ ಕಳೆದಿದ್ದ ಗೊತ್ತಾಗ್ತಿರಲಿಲ್ಲ. ಇಲ್ಲೆಲ್ಲ ಜಸ್ಟ್ ನೀವು ಇನ್ನೂ ತಿಂಡಿ ಸೆಕ್ಷನ್, ಮೇಯ್ನ್ ಸೆಕ್ಷನ್ ಹೋಗುವಂಥದ್ದು ಇನ್ನೂ ಮುಂದೆ ಇದೆ. ಸೊ ಮೇಯ್ನಾಗಿ ಫಲಪುಷ್ಪ ಪ್ರದರ್ಶನ ಅಂದರೆ ಅಲ್ಲಿ ಇಷ್ಟೋ ಗಿಡದ್ದು ಒಂದು ಶೋ ಇಟ್ಟಿರ್ತಾರೆ. ಹಾಗೆ ವೆರೈಟೀಸ್ ಆಫ್ ಹೂವದಿಂದ ಒಂದಿಷ್ಟು ಶೋ ಮಾಡಿರ್ತಾರೆ. ಅದನ್ನೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಡೆಕೋರೇಷನ್ ಎಲ್ಲ ನೋಡೋದೇ ಒಂದು ಅತ್ಯುತ್ತಮ ಒಂದು ವೀವ್ ಅಂತಲೇ ಹೇಳ್ಬೋದು. ಸೊ ಮೋಸ್ಟ್ ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಬರೋದು ಅದೇ ಒಂದು ಎಂಜಾಯ್ಮೆಂಟಿಗೆ. ಇನ್ನು ನನ್ನ ಮಸಾಲೆ ಪುರಿ ನೀವು ನೋಡ್ತಾ ಇದ್ದೀರಾ, ಫುಲ್ ಲೇಟ್ ಆಗಿರೋದಕ್ಕೆ ಏನು ತಿನ್ನೋಕ್ಕೂ ಚಾನ್ಸ್ ಇರಲಿಲ್ಲಾಗಿತ್ತು. ಹಾಗಾಗಿ ಇದಿಷ್ಟು ಮುಗಿಸ್ಕೊಳ್ಳೋ ಅಷ್ಟರೊಳಗೆ ಫುಲ್ ಲೇಟ್ ಆಗಿಬಿಟ್ಟಿತ್ತು. ಅದರೊಳಗೂ ಅದಿಷ್ಟು ಕಂಪ್ಲೀಟ್ ಮಾಡಬೇಕಲ್ಲ ಅನ್ನೋದು ಒಂದೇ ಇತ್ತು. ಈ ಕಡೆ ಹೋದೆ ಎಲ್ಲ ಫುಲ್ ಫೋಟೋಶೂಟ್ ಆಗ್ತಾಯಿತ್ತು. ಅದಕ್ಕೆ ಬಾಬಾ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಮತ್ತೆ ದಾರಿ ತಪ್ಪಿ ಮತ್ತು ಇದೇ ಕಡೆ ಬಂದೆ. ಸೊ ನೋಡ್ತಾ ಇದ್ದೀರಾ ಫುಲ್ ಡಿಲಿಷಿಯಸ್ ಫುಡ್ಸ್ನೆಲ್ಲ ನೋಡಿದಾಗ, ಜೊತೆಗೆ ಈ ಒಂದು ಹುಣಸೆಹಣ್ಣಿನ ಚೀಟ್ ನೋಡಿದಾಗ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಆವಾಗ 50 ಪೈಸೆ ಸಿಗೋದೆಲ್ಲ. ಹಾಗೆ ಇಲ್ಲಿಷ್ಟು ನೋಡಿದಾಗ ಅನಿಸಿದೊಂದೇ, ಫುಲ್ ದುಡ್ಡೆಲ್ಲ ಇಟ್ಕೊಂಡು ಫುಲ್ ಆರಾಮ್ ಮಾಡಿಕೊಂಡು ಬೇಗನೆ ಬಂದಿದ್ರೆ ಏನಾದ್ರು ಸುಮಾರು ಪರ್ಚೇಸು ತಿಂಡಿ ತಿನ್ಬೋದಿತ್ತಲ್ಲ ಅಂತ ಹೇಳಿ. ಸೊ ಇನ್ನೇನು ನಮ್ಮ ಜಾತ್ರೆ ಕೂಡ ಹತ್ತಿರ ಬಂತು. ಸೊ ಜಾತ್ರೆಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಹಾಗೆ ಇವತ್ತೊಂದಿನ ಕೊನೆ ದಿನ ಆಗಿತ್ತು. ಸೊ ಹಿಂದಿನ ದಿನನೇ ಅಪ್ಲೋಡ್ ಮಾಡಬೇಕಂತ ಇತ್ತು, ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಈಗ ಮೇನ್ ಘಟ್ಟ ಇಲ್ಲಿ ನೋಡ್ತಾ ಇದ್ದೀರಾ ಕಾರಂಜಿ. ಈ ಕಾರಂಜಿ ನೋಡೋಕ್ಕೆ ಪ್ರತಿ ಸಲನೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಅದರೊಳಗೂ ಲೈಟಿಂಗ್ ಹಾಕೋದ್ರಿಂದ ಶೇಡಿಂಗ್ ಸೂಪರಾಗಿ ಬರುತ್ತೆ. ಸೊ ಅದೇ ಸಖತ್ ಖುಷಿ. ಜೊತೆಗೆ ಅಕ್ಕ ಎಲ್ಲ ಸಿಕ್ಕಿದ್ರು, ಅವ್ರಿಗೆ ಎಲ್ಲರಿಗೂ ಒಂದು ಹಾಯ್ ಮಾಡಿಕೊಂಡು ನಂತರ ಮುಂದೆ ಬಂದೆ. ಸೊ ಈ ಒಂದು ಫ್ಲವರ್ ಶೋ ಯಾವಾಗಲೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲ ಥರದ ರೋಸಸ್ ನೀವು ಅಲ್ಲಿ ನೋಡ್ತಾ ಹೋಗ್ಬೋದು, ವೆರೈಟೀಸ್ ಆಫ್ ರೋಸಸ್ನ. ಇನ್ನು ಮುಂದೆ ಹೋಗ್ತಾ ನೋಡ್ತಾ ಇದ್ರೆ ಫುಲ್ ಚೆಂಡು ಹೂಗಿನ ಸೆಕ್ಷನ್ನು. ಸೊ ಚೆಂಡು ಹೂವು ಅಂದರೆ ನಿಮ್ಗೆ ಗೊತ್ತಿರ್ಬೋದು. ಸೊ ಡೇರೆ ಹೂವು ಆರೆಂಜ್ ಕಲರ್, ಯೆಲ್ಲೋ ಕಲರ್ ಎಲ್ಲ ಇತ್ತು. ಸೊ ಅಲ್ಲಿ ಗಂಟೆ ಹೋಗ್ಬೇಕಲ್ಲ ಅಂದ್ಕೊಂಡು ಇಲ್ಲೇ ಒಂದಿಷ್ಟು ಕ್ಲಿಪ್ಸ್ ತೊಗೊಂಡೆ. ಫುಲ್ ಎಲ್ಲ ಮೋಸ್ಟ್ ಕೃಷಿ ವಿಭಾಗಕ್ಕೆ ಇತ್ತು
ಹೆಚ್ಚಿನ ಒತ್ತಡ. ಸೊ ಹೆಚ್ಚು ಒತ್ತು ಎಲ್ಲ ಇರೋದು ಕೃಷಿಗೆ. ಸೊ ಸುಮಾರಷ್ಟು ಹೂವು ಎಲ್ಲ ಇದ್ದಿತ್ತು, ವೆರೈಟೀಸ್ ಆಫ್ ಫ್ಲವರ್ಸ್. ಇನ್ನು ಮೇಯ್ನಾಗಿ ನಾವು ಇಲ್ಲಿಗೆ ಬರೋಣ. ಸೊ ಇಲ್ಲಿ ಯಾವಾಗಲೂ ಎಲ್ಲರಿಗೂ ನೋಡೋಕ್ಕೂ ಕಾತುರತೆಯಿಂದ ಕಾಯ್ತಾ ಇರ್ತಾರೆ, ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಫ್ಲವರ್ ಶೋ. ಸೊ ಯಾವಾಗಲೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ವೆರೈಟೀಸ್ ಆಫ್ ಏನು ಇದು ಮಾಡ್ತಾರೆ. ಸೊ ಅವರ ಒಂದು ಥಿಂಕಿಂಗಿಗೆ, ಅವರ ಒಂದು ಪೇಷನ್ಸಿಗೆ ದಿ ಬೆಸ್ಟ್ ಅಂತಲೇ ಹೇಳಬೇಕು. ಯಾಕಂದರೆ ಆ ಶಾವಂತಿಗೆ ಹೂವು ಜೊತೆಗೆ ಗುಲಾಬಿನ ಪೋಣಿಸೋದೇ ಇದೆ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಅದರೊಳಗೂ ಆಪರೇಷನ್ ಸಿಂಧೂರ್ ನೋಡಿದಾಗ ಇನ್ನೂ ಸಖತ್ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಆ ಒಂದು ಹೆಸರಿಗೆ ಅಷ್ಟು ನೇಮ್ ಇದೆ, ಫೇಮ್ ಇದೆ, ಹಾಗೆ ಅಷ್ಟು ಪವರ್ ಇದೆ ಅಂತಲೇ ಹೇಳ್ಬೋದು ಆ ಒಂದು ಸಿಂಧೂರಿಗೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಫುಲ್ ಇದೆಲ್ಲ ಮುಗಿಸಿ ಒಂದಿಷ್ಟು ಫೋಟೋಸು ಒಂದಿಷ್ಟು ವಿಡಿಯೋಸ್ ಎಲ್ಲ ತಗೊಂಡು ನಾನು ಕೂಡ ಮತ್ತೆ ಹೊರಟೆ. ಹಾಗಾಗಿ ಅಲ್ಲಿ ಸಿಕ್ಕಿದವ್ರಿಗೆಲ್ಲರಿಗೂ ಹಾಯಿ ಬಾಯಿ ಮಾಡ್ಕೊತ ಹಾಗೆ ಒಂದಿಷ್ಟು ಫನ್ ಮಾಡ್ಕೊಳ್ತಾ ಇನ್ನೇನು ಮಾಡೋದು ನೆಕ್ಸ್ಟ್ ಮಂತಕ್ಕೆ ಮತ್ತೆ ಬಂದೆ. ಇಲ್ಲಿ ಯಾವಾಗಲೂ ರಂಗೋಲಿ ಸೆಕ್ಷನ್ ಇರ್ತಾಯಿತ್ತು. ಇಲ್ಲಿ ರಂಗೋಲಿ ಸೆಕ್ಷನ್ ಎಲ್ಲ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಇರ್ತಾಯಿತ್ತು. ಈ ಸಲ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಯಾವಾಗಲೂ ಆ ಒಂದು ಸಾಸಿವೆಲಿ ಅಥವಾ ರಾಗಿಲಿ ಭತ್ತದಲ್ಲಿ ಮಾಡೋಂಥ ಆ ಒಂದು ಪ್ರಯತ್ನ ಇದೆಲ್ಲ ಯಾವಾಗಲೂ ದಿ ಆಸಮ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿದ್ದು ಚಿತ್ರ ನೋಡೋಕ್ಕೆ ಸಖತ್ತಾಗಿದೆ. ನೋಡಿ ಒಂದು 5 ನಿಮಿಷ ಪೇಷನ್ಸ್ ಕೊಟ್ಟು ನೋಡಿ ಎಷ್ಟೆಷ್ಟು ಚಂದ ರಂಗೋಲಿ ಬಿಡಿಸಿದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು ರಂಗೋಲಿ ಅಲ್ಲ, ಪೇಪರ್ ಏನಂತಾರೆ ಆರತಿ ತಾಟ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಡಿಸೈನ್ಸು. ಸೊ ಹೂವಿದಲ್ಲಿ ಮಾಡಿದ್ರು, ಎಲ್ಲದರೊಳಗೂ ಮಾಡಿದರು. ಈ ಸಲ ಜಸ್ಟ್ ಏನು ಇದರೊಳಗೆ ರಾಗಿ ಹೆಸರು ಅದರೊಳಗೆಲ್ಲ ಮಾಡಿದರು. ಎಷ್ಟು ಮಸ್ತ್ ಮಾಡಿದ್ರು ಅಂದರೆ ಅದರೊಳಗೆ ನಾನು ತೋರಿಸ್ಬೇಕಂತ ಇದ್ದೆ, ಲೈಕ್ ಫಸ್ಟು ಸೆಕೆಂಡು ಥರ್ಡ್ ಯಾರ್ಯಾರ್ದಿದೆ ಅಂತ ಹೇಳ್ಕೊಂಡು. ಬಟ್ ಅದ್ರೊಳಗೆ ತೋರ್ಸೋಕೆ ಆಗ್ತಾಯಿರಲಿಲ್ಲ, ಯಾಕಂದರೆ ಫುಲ್ ಜನ ಇದ್ದರು. ನಾನು ಅಲ್ಲಿ ಬಂದು ಪ್ರತಿಯೊಂದು ಇಂಡಿವಿಜುವಲಿ ತೋರ್ಸೋಕೆ ತುಂಬ ಹೊತ್ತಾಗ್ತಿತ್ತು. ಹಾಗಾಗಿ ಇನ್ನೊಂದ್ರೆ ಈ ಒಂದು ಪೋರ್ಷನ್ ನಿಮಗೆ ಯಾವ ಒಂದು ಚಿತ್ರ ಇಷ್ಟ ಆಯಿತು ಅಂತ ತಪ್ಪದೆ ಕಮೆಂಟ್ ಹಾಕಿ. ಇನ್ನು ಮುಂದೆ ಹೋಗ್ತಾ ನೋಡ್ತಾ ಇದ್ದೀರಾ ಎಲ್ಲ ವೆರೈಟೀಸ್ ಆಫ್ ಡಿಸೈನ್ಸ್ ನೀವು ನೋಡ್ತಾ ಇರೋವಂಥದ್ದು. ಇದರೊಳಗೆ ಯಾವ್ದು ಫಸ್ಟು ಯಾವ್ದು ಸೆಕೆಂಡ್ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾಗಿ ಬಿಡಿಸಿದ್ರು ಎಲ್ಲರೂ ಕೂಡ. ನೋಡಿ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಅಂತೂ ಈ ಥರ ಕಲೆ ಇಲ್ಲ, ಅವ್ರು ಮಾಡಿರೋಂತಹ ಕಲೆನ ಬೆಲೆ ಕೊಡಬೇಕು ಅಂತ ಹೇಳಿ ನಂತರ ಹೀಗೆ ಮತ್ತೆ ಮುಂದೆ ಹೋದೆ. ಸೊ ಮುಂದೆ ಹೋಗ್ತಾ ಈ ಒಂದು ಪೋರ್ಷನ್ ಎಲ್ಲರೂ ನೋಡಿ ಇರ್ತೀರ, ವೆರೈಟೀಸ್ ಆಫ್ ತರಕಾರಿ ಗಿಡ ಎಲ್ಲ. ಈ ಸಲ ಅದರೊಳಗೂ ನಮ್ಮ ವೃಕ್ಷ ಮಾತೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾ ಇರೋ ಸಾಲು ಮರದ ತಿಮ್ಮಕ್ಕನ ಅಲ್ಲಿ ನೋಡಿ ಆ ಒಂದು ಚಿತ್ರಕ್ಕೆ ಬೇಷ್ ಅಂತ ಅಂದ್ಕೊಂಡು ನಂತರ ನಾನು ಹೋಗಿರೋದೆ ಈ ಒಂದು ಎಕ್ಸಿಬಿಷನ್ಗೆ. ಇಲ್ಲಿ ಮೋಸ್ಟು ತರಕಾರಿ, ಈ ಕಡೆ ಮೇನ್ ಕೃಷಿ ಆಗಿರುವಂತಹ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಪ್ರತಿಯೊಂದನ್ನು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ವೆರೈಟೀಸ್, ಕರ್ಬೇವಲ್ ವೆರೈಟಿ, ಶುಂಠಿಲ್ ವೆರೈಟಿ, ನುಗ್ಗೆಕಾಯಲ್ಲಿ ವೆರೈಟಿ, ಆಲೂಗಡ್ಡೆಲಿ ವೆರೈಟಿ, ಗೆಣಸಲ್ಲಿ ವೆರೈಟಿ, ಯಾವುದ್ರೊಳಗೆ ವೆರೈಟಿ ಇಲ್ಲ. ತೆಂಗಿನಕಾಯಲ್ಲಿ ವೆರೈಟಿ, ಎಳ್ನೀರಲ್ಲಿ ವೆರೈಟಿ, ಎಲ್ಲದರೊಳಗೂ ವೆರೈಟೀಸ್ ಆಫ್ ಕಾಯಿ, ವೆರೈಟೀಸ್ ಆಫ್ ತರಕಾರಿ, ವೆರೈಟೀಸ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ನೀವು ನೋಡ್ತಾ ಹೋಗ್ಬೋದು. ಇವನ್ ಫ್ರೂಟ್ಸ್ ಕೂಡ ಇಟ್ಟಿದ್ರು. ಸೊ ಸೋರೆಕಾಯಿ ಅದರೊಳಗೆ ಮತ್ತು ನಿಮ್ಗೇನಂತ ಹೇಳಿದ್ರೆ ಇಲ್ಲೆಲ್ಲ ತಂದು ಇಡ್ತಾರಲ್ಲ, ಸೊ ಎಲ್ಲದಕ್ಕೂ ಪ್ರೈಸಸ್ ಇತ್ತು. ಸೊ ಪ್ರಥಮ ಬಹುಮಾನ, ದ್ವಿತೀಯ, ತೃತೀಯ ಹಾಗೂ ಸಮಾನಾರಕ ಅಂತ ಹೇಳ್ಕೊಂಡು 4th ಪ್ಲೇಸು. ಸೊ ಅದರೊಳಗೆ ಫಸ್ಟು 1-2 ಕಡೆ ಕೊಟ್ಟಿದ್ದರು, 2 ಜನಕ್ಕೆಲ್ಲ ಕೊಟ್ಟಿದ್ದರು. ನೋಡಿ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಕೃಷಿಕರಿಗೂ ಕೂಡ ಒಂದು ವ್ಯಾಲ್ಯೂ ಆಗಿರ್ಬೋದು, ಒಂದು ಸನ್ಮಾನ ಆಗಿರ್ಬೋದು, ಒಂದು ಸ್ಥಾನ ಅನ್ನೋದು ಕೊಟ್ಟಿದ್ದಾರೆ ಅನ್ನೋದು ಖುಷಿ ಇದೆ. ಅದರೊಳಗೂ ಪ್ರತಿ ವರ್ಷ ನಮ್ಮ ಶಿರ್ಸಿ ಒಳಗೆ ಆಗೋ ಅಂಥದ್ದು ಇನ್ನೂ ಸಿಕ್ಕಾಪಟ್ಟೆ ಖುಷಿ ಇದೆ. ಯಾಕಂತ ಹೇಳಿದ್ರೆ ಇದು ಒಂದು ಸ್ವಲ್ಪ ಅವ್ರಿಗೆ ಮೋಟಿವೇಟ್ ಮಾಡುತ್ತೆ. ಸೊ ಇನ್ನೊಂದಿಷ್ಟು ಜನಕ್ಕೆ ಇನ್ವಾಲ್ವ್ ಮಾಡುತ್ತೆ, ಇನ್ನೊಂದಿಷ್ಟು ಜನನ ಕೃಷಿ ಕಡೆ ಎಳ್ಕೊಬರೋಂತಹ ಸೆಳೆಯುವಂತಹ ಕೆಲಸ ಇವ್ರು ಮಾಡ್ತಿದ್ರೆ. ಹಾಗಾಗಿ ಸೊ ನಿಮಗೆಲ್ಲ ಇದೇನು ಅನಿಸ್ತದೆ? ಸೊ ಸಪೋಸ್ ಇದಕ್ಕೆ ದುಡ್ಡಿಟ್ಟಿದ್ರು ಏನೂ ತೊಂದರೆ ಇರ್ತಿರಲಿಲ್ಲ ಅನಿಸುತ್ತೆ, ಯಾಕಂದರೆ ಅಷ್ಟು ಜನ ಬರ್ತಾಯಿದ್ರು. ದುಡ್ಡು ಇಲ್ಲದಿದ್ದಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಯಾಕಂತ ಹೇಳಿದ್ರೆ ಇದನ್ನು ನೋಡೋದೇ ಅಂದ ಹಾಗೂ ಚಂದ ಅಂತ ಹೇಳಿ. ಇಷ್ಟು ನೋಡೋಷ್ಟೊಳಗೆ ಆಲ್ರೆಡಿ 9:45 ಏನೋ ಆಗ್ಬಿಟ್ಟಿತ್ತು, ಇನ್ನೊಂದು 15 ನಿಮಿಷ ಇತ್ತು. ಸೊ ಇದಿಷ್ಟು ಮುಗಿಸ್ಕೊಂಡು ನಾನು ಪಟ್ಟ ಹೋಗಿದೆ ಫ್ಲವರ್ ಸೆಕ್ಷನ್ ಕಡೆಗೆ. ಸೊ ಫ್ಲವರ್ಸ್ ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿ ಹೋಗ್ತಾ ಇರುವಂಥದ್ದು. ಇಲ್ಲಿಷ್ಟು ಹೋಗಿ ನೆಕ್ಸ್ಟ್ ಅಲ್ಲಿ ಫ್ಲವರ್ ಇದೆ, ಶೋ ಇರ್ತದೆ. ಸೊ ಅಲ್ಲಿ ನೋಡೋದು ಫ್ಲವರ್ ಶೋ 2026 ಅನ್ನೋ ಒಂದು ಬ್ಯಾನರ್ ನೋಡಿ ನಂತರ ನಾನು ಒಳಗಡೆ ಹೊರಟೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ರಂಗೋಲಿ ಇಟ್ಟಿದ್ರು. ಹೋದ ಸಲ ಎದುರುಗಡೆ ಇಟ್ಟಿದ್ರು, ಈ ಸಲ ಇಲ್ಲಿ ರಂಗೋಲಿ ಮಾಡಿರೋವಂಥದ್ದು. ಹಾಗೆ ಮುಂದೆಗಡೆ ಹೋಗ್ತಾ ಇಲ್ಲಿರುವಂತಹ ಕ್ರಾಫ್ಟ್ಸು ಏನೇನು ಮಾಡಿದಾರಲ್ಲ ಕಲಾಕೃತಿಗಳನ್ನೆಲ್ಲ ಅಲ್ಲಿ ಎಲ್ಲ ವರ್ಣಿಸಿದ್ರು. ಜೊತೆಗೆ ಎಲ್ಲದನ್ನು ಇನ್ ಡೀಟೇಲಾಗಿ ಅಲ್ಲಿ ಇಟ್ಟಿದ್ದಿದ್ರು. ಸೊ ನೋಡ್ತಾ ಇದ್ದೀರಾ ಬಾಳೆಹಣ್ಣಿನಲ್ಲಿ ವೆರೈಟೀಸ್. ಇನ್ನು ಈ ಒಂದು ಕಲೆಗೆ
ವಾವ್ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಬಿಡಿಸಿರುವಂಥ ಪ್ರತಿಯೊಂದು ಡ್ರಾಯಿಂಗ್ ಉಂಟಲ್ಲ ಅಲ್ಟಿಮೇಟ್ ಆಗಿತ್ತು. ಇವರು ಕಲ್ಲಂಗಡಿ ಹಣ್ಣಲ್ಲಿ ಈ ಒಂದು ಕಲಾಕೃತಿ ಮಾಡಿರುವಂಥದ್ದು ಎಷ್ಟೋ ಸಾಧಕರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನುಗ್ಗೆಕಾಯಲ್ಲಿ ಚಿತ್ರ ಬಿಡಿಸಿದ್ದಾರೆ, ಬದನೆಕಾಯಲ್ಲಿ ಚಿತ್ರ ಬಿಡಿಸಿದ್ದಾರೆ. ಯಪ್ಪ ನಿಜವಾಗ್ಲೂ ಅಲ್ಲಿ ಬಂದು ನೋಡಿದವ್ರಿಗೆ ಗೊತ್ತಿರ್ತದೆ ವಾವ್ ಅನ್ನೋ ಮೂಮೆಂಟ್ ಅಲ್ಲಿರುತ್ತೆ. ಹಾಗಾಗಿ ಇನ್ನು ನೆಕ್ಸ್ಟು ಮತ್ತೆ ನಾನು ಬಂದೆ, ಇದೆಲ್ಲ ಕೈ ಕ್ರಾಫ್ಟ್ ಆಗಿತ್ತು. ಸೊ ಹ್ಯಾಂಡ್ ಮೇಡ್ ಕ್ರಾಫ್ಟ್ಸ್ ಇಲ್ಲಿ ನೋಡ್ತಾ ಇರುವಂಥದ್ದು. ಸೊ ಇವೆಲ್ಲ ಜಸ್ಟ್ ಏನು ಗೊತ್ತಾ, ಕೈ ಕಸಬು. ಸೊ ಒಂದಿಷ್ಟು ಎಂಟರ್ಟೈನ್ಮೆಂಟ್, ಒಂದಿಷ್ಟು ಎಂಜಾಯ್ಮೆಂಟ್, ಜೊತೆಗೆ ಅವ್ರಿಗೊಂದಿಷ್ಟು ಪೀಸ್ಫುಲ್ ಮೈಂಡಿಂದ ಮಾಡುವಂಥದ್ದು. ಸೊ ಅವರಿಗೆ ಕಾನ್ಸಂಟ್ರೇಷನ್ ಜಾಸ್ತಿನೇ ಇರುತ್ತೆ. ಯಾಕಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಿದ್ರು, ಸೊ ಮೈಂಡಿಗೆ ಜಾಸ್ತಿ ಕೆಲಸ ಕೊಟ್ಟಷ್ಟು ನಮ್ಮ ಕಾನ್ಸಂಟ್ರೇಷನ್ ಶಕ್ತಿ ಜಾಸ್ತಿ ಆಗತ್ತೆ ಅಂತ ಹೇಳಿ. ಸೊ ನೀವು ಇದ್ರ ಬಗ್ಗೆ ಏನಂತೀರಾ ತಪ್ಪದೆ ಕಮೆಂಟ್ ಹಾಕಿ. ಇನ್ನು ಇದಿಷ್ಟು ಸೆಕ್ಷನ್ ನೋಡಿಕೊಂಡು ಮತ್ತು ನಾನು ಎದುರುಗಡೆ ಹೋಗಿರುವಂಥದ್ದು. ಇನ್ನು ಈ ಒಂದು ಥರ್ಡ್ ಪೋರ್ಷನ್ ಸಖತ್ ಇಷ್ಟ ಆಗುವಂಥದ್ದು ಎಲ್ಲರಿಗೂ. ಯಾಕಂತ ಹೇಳಿದ್ರೆ ಇಲ್ಲಿ ಸೆಲ್ಫಿ ಪಾಯಿಂಟ್ಸ್ ಅಂತೆಲ್ಲ ಮಾಡ್ತಾರೆ, ನೀವು ನೋಡ್ತಾನೆ ಇರ್ತೀರ. ಈಗ ಫುಲ್ ಸೆಲ್ಫಿ ಪಾಯಿಂಟ್ಸ್ ಇದ್ದಿದ್ವು. ಸೊ ನಾನು ಫಸ್ಟ್ ಇಲ್ಲಿಗೆ ಬಂದೆ, ವೆರೈಟೀಸ್ ಆಫ್ ಗಿಡ, ವೆರೈಟೀಸ್ ಆಫ್ ಫ್ಲವರ್ಸ್ ಇಲ್ಲಿಟ್ಟಿದ್ರು. ನೆಕ್ಸ್ಟ್ ದಿ ಚಾಂಪಿಯನ್ಸ್, ಈ ಸಲ 2025ರಲ್ಲಿ ನಾವು ಎಷ್ಟು ಕಪ್ ಹೊಡ್ಕೊಂಡು ಬಂದಿದ್ವಿ. ಸೊ ಅದನ್ನು ಇಟ್ಟಿದ್ರು, ಅದನ್ನು ನೋಡಿ ಇನ್ನು ಸಖತ್ ಖುಷಿ ಆಯಿತು. ಹಾಗೆ ಒಂದಿಷ್ಟು ಸೆಲ್ಫಿ ಪಾಯಿಂಟಲ್ಲಿ ನಾನೊಂದಿಷ್ಟು ವಿಡಿಯೋಸ್ ಮಾಡಿಕೊಂಡು ಫೋಟೋಸ್ ತಗೊಂಡು, ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಯಕ್ಷಗಾನನ ಇಲ್ಲಿ ಕೂಡ ಪ್ರತಿಬಿಂಬಿಸಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನೋಡಿದ್ರಲ್ಲ ಹೇಗಿತ್ತು ಈ ವರ್ಷದ ಫಲಪುಷ್ಪ ಪ್ರದರ್ಶನ ಅಂತ ಹೇಳಿ, ಒನ್ ಆಫ್ ದಿ ಬ್ಯೂಟಿಫುಲ್ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಬಂದಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ.